ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪಸೂರು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ. ಇವಾಗಷ್ಟೇ ಎದ್ದಿದ್ದೀನಿ. ಸೊ ಇವಾಗ ಎದ್ದು ಅಡುಗೆ ಮನೆಗೆ ಡೈರೆಕ್ಟ್ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆ ನೋಡಿ, ಅಡುಗೆ ಮನೆ ಅಂತೂ ನೋಡೋದಕ್ಕೆ ಆಗ್ತಿಲ್ಲ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ನಿದ್ದೆ ಬೇರೆ ಬರ್ತಾ ಇತ್ತು ಫ್ರೆಂಡ್ಸ್. ಈ ಟೈಮಲ್ಲಿ ನಮ್ಮ ಮನೆ ಸ್ವೀಟಿ ಒಂದಿದೆಯಲ್ಲ, ಸ್ವೀಟಿ ಬೇರೆ ಸೌಂಡು ಹೆವಿ ಸೌಂಡ್ ಮಾಡ್ತಾಯಿತ್ತು. ಮೇ ಬಿ ಅದಕ್ಕೆ ಹೊಟ್ಟೆ ಹಸಿದ್ರೆ ಮಾತ್ರ ಅದು ಸೌಂಡ್ ಮಾಡೋದು. ಏನು ಮಾಡ್ತಿದ್ದೆ ನೋಡೋಣ ಬನ್ನಿ. ನಮ್ಮ ಮನೆಯಲ್ಲಿ ಆ ಸ್ವೀಟಿಗಂತೂ ಅದು ಸೌಂಡ್ ಮಾಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಹೊಟ್ಟೆ ಹಸಿತಿದೆ ಅದಕ್ಕೆ ಅಂತ ಅಂದ್ಬಿಟ್ಟು. ತುಂಬ ಮುದ್ದಾಗಿ ಸಾಕ್ಬಿಟ್ಟಿದ್ದೀವಿ ನಮ್ಮ ಮನೇಲಿ ಸ್ವೀಟಿನ. ಸೊ ಹಾಗಾಗಿ ಅದು ಸೌಂಡ್ ಮಾಡಿದ ತಕ್ಷಣ ಎಚ್ಚರಿಕೆ ಆಗಿಬಿಡುತ್ತೆ. ಇವತ್ತು ಏನು ಅದ್ರ ಮೇಲೆ ಅಂದರೆ ಕೌಚಿರಲಿಲ್ಲ, ಅಂದರೆ ಚೀಲ ಎಲ್ಲ ಕೌಚ್ತಾ ಇದ್ದು, ಏನು ಕೌಚಿರಲಿಲ್ಲ, ಮರ್ತ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ನೋಡಿದ್ರೆ ಅದಕ್ಕೇನು ಕೋಚೇ ಇಲ್ಲ. ಇವಾಗ ನೋಡಿ ಏನು ಕರೀತಿದೆ ಅಂತ ಅಂದ್ಬಿಟ್ಟು ತಗೊಂಡೋಗ್ತಿದ್ದೀನಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡಿ ಎಷ್ಟು ಗಲೀಜು ಮಾಡುತ್ತೆ ಗೊತ್ತಾ. ಈ ಗಲೀಜು ತೊಳೆಯೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಅದು ಸೂರ್ಯನೇ ಕ್ಲೀನ್ ಮಾಡೋದು. ಈ ನಡುವೆ ಅಂತೂ ನಾನಂತೂ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಮನೇಲೇ ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ಸೂರ್ಯನೇ ಕ್ಲೀನ್ ಮಾಡುತ್ತೆ. ಬರೀ ಕೊತ್ತಂಬರಿನೇ ಜಾಸ್ತಿ ಹಾಕಿದ್ದೀವಿ ಈ ಸಲ ಅಂತೂ. ನೋಡಿ ಹೆಂಗೆ ಓಡಾಡ್ತಾ ಇದೆ ಅಂತ. ಊಟಕ್ಕೆ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಅದಕ್ಕೆ ಎಲ್ಲ ಖಾಲಿ ಮಾಡಿದೆ, ಏನೂ ಇಟ್ಟಿಲ್ಲ. ಹಣ್ಣು ಇಕ್ಕಿದ್ದು ಅಲ್ಲಿ, ಅದನ್ನು ಒಂದು ಸ್ವಲ್ಪ ತಿಂದಿದೆ. ಪೂರ್ತಿನೇ ತಿಂದಿದೆ, ಒಂದು ಚೂರೇನೋ ಬಿಟ್ಟಿದೆ ಅಷ್ಟೇ. ಈ ಕಡೆ ಜೋಳನೂ ಹಾಕಿದೆ ತಿನ್ನಲಿ ಅಂತ ಅಂದ್ಬಿಟ್ಟು, ನೋಡೋಣ ಅಂತ. ಜೋಳನೂ ಕೂಡ ಖಾಲಿ ಮಾಡಿದೆ. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಇದನ್ನು ಸೂರಿ ಕ್ಲೀನ್ ಮಾಡ್ಕೊತಾರೆ. ಅಡುಗೆ ಮನೇಲಿ ಬೇಜಾನ್ ಕೆಲಸ ಇದೆ ಫ್ರೆಂಡ್ಸ್ ನನಗಿವಾಗ. ಇವಾಗ ಫಸ್ಟು ಇದಕ್ಕೆ ಕೊತ್ತಂಬರಿ ಹಾಕಬೇಕು. ನೋಡಿ ಕೊತ್ತಂಬರಿ ತಂದಿದ್ದೀನಿ, ಫ್ರೆಶ್ ಆಗಿದೆ, ಕಾಣಿಸ್ತಿದ್ಯಾ? ಕೊತ್ತಂಬರಿ ತಂದಿದ್ದೀನಿ. ಅದು ನೋಡಿ ಹೆಂಗೆ ಎಗರಾಡ್ತೈತೆ ಅಂತ. ಕೊತ್ತಂಬರಿ ಹಾಕಿಲ್ವಲ್ಲ ಇವಳಿನ್ನೂ, ಹೊಟ್ಟೆ ಹಸಿತೈತೆ, ಕೊತ್ತಂಬರಿ ಹಾಕು ಫಸ್ಟು ಅಂತ ಕೇಳ್ತಾಯಿತ್ತದು ನನ್ನ. ಏನು ಬೇಕು ಬಂಗಾರಿ ನಿನಗೆ? ಏನು ಬೇಕು? ಹಂಗೆ ಓಡಾಡ್ತಾನೆ ಇದ್ದರೆ ನಾನು ಏನು ಮಾಡೋಕ್ಕಾಗಲ್ಲ ನಿನಗೆ. ಕೇಳು ನನ್ನ. ಬಾಯ್ಲಿ ಎಗ್ರು ಹಂಗೆ ಹಂಗೆ ಎಗ್ರು. ವೆರಿ ಗುಡ್ ಪಾಪ ಚಿನ್ನಂಗೆ ನೋಡೋಕೈತೆಲ್ಲ. ನೋಡು ಹಂಗೆ ಕೊಡು ಅಂತ. ಇಲ್ಲ ಅಲ್ಲೆಲ್ಲ ಕಚ್ತೀನಿ. ಹೆಂಗೆ ಆಡುತ್ತೆ ಗೊತ್ತಾ, ಎಲ್ಲ ಕಚ್ತೀನಿ ಅಂತಾನೇ ಇರುತ್ತೆ. ಅಲ್ಲೆಲ್ಲ ಕಂಬಿಗಳೆಲ್ಲ ಕಚ್ಚಿ ಒಂಥರ ಮಾಡಿಬಿಟ್ಟೈತೆ ಆಲ್ರೆಡಿ. ಹೊಸದು ಕಂಬಿಗಳೆಲ್ಲ ನೋಡಿ ಹೆಂಗೆ ಮಾಡಿಕೈತೆ ಅಂತ. ಓಕೆ, ಕಾಯಿಸೋದು ಬೇಡ ಪಾಪ, ಕೊಟ್ಬಿಡೋಣ, ಅದ್ರ ಪಾಡುಗ ತಿನ್ನಲಿ. ಹಿಡಿ, ತಿನ್ನು. ತಿನ್ನು ಏನು ಮಾಡುತ್ತೆ ಅಂದರೆ, ಬರೀ ಮೇಲ್ಗಡೆ ಅಂದರೆ ಕೊತ್ತಂಬರಿ ಕಡ್ಡಿ ಎಲ್ಲ ಹಂಗಂಗೆ ಇರುತ್ತೆ. ಈ ಎಲೆ ಬರುತ್ತಲ್ಲ, ಅದನ್ನೆಲ್ಲ ತಿಂದಿರುತ್ತೆ. ಕಡ್ಡಿಗಳು ಮಾತ್ರ ಹಂಗೆ ಉಳಿಸಿಕ್ಕಿರುತ್ತೆ. ನೋಡಿ ಚೆನ್ನಾಗಿ ತಿಂತಿದ್ದಲ್ಲ. ಝೂಮ್ ಮಾಡ್ತೀನಿ ನೋಡಿ. ನಮ್ಮ ಮನೆ ಮೊಲ ಸ್ವೀಟಿ ನೋಡಲ್ಲ. ಇವಾಗ ಏನು ಕರೆದ್ರೂ ನೋಡಲ್ಲ. ಫಸ್ಟು ಹೊಟ್ಟೆ ತುಂಬಿಸ್ಕೊಬೇಕು ಅದಕ್ಕೆ. ಪಾಪಚ್ಚಿ ಎಷ್ಟು ಹೊಟ್ಟೆ ಹಸ್ತಿತ್ತೋ ಏನೋ. ನೋಡಿ ಹೆಂಗೆ ತಿಂತಾ ಇದೆ ಅಂತ ಅಂದ್ಬಿಟ್ಟು. ಓಯ್ ಸ್ವೀಟಿ, ಇಲ್ಲೋಡೆ ಸ್ವೀಟಿ, ಓಯ್. ಏನು ಮಾಡಿದ್ರು ನೋಡಲ್ಲ. ಸುಮ್ಮನೆ ಕರ್ಕಲ್ಲಿ ಬಾಯಿ ನೋಸ್ಕೊಬೇಕಷ್ಟೆ. ಅಲ್ಲೆಲ್ಲ ಏನೂ ಇಟ್ಟಿಲ್ಲ, ಬಾಯಿಲಿ ತಿನ್ಕೋದನ್ನ. ಕೊತ್ತಂಬರಿ ಸಿಕ್ತು ಅಂದರೆ ಯಾರು ಬೇಡ ಇದಕ್ಕೆ, ಅಷ್ಟು ಕೊತ್ತಂಬರಿ ತಿನ್ನುತ್ತೆ ಇದು. ಇದಕ್ಕೆ ಅಂತಲೇ ಒಂದು 5 ಕಟ್ಟು ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ, ಮೊಲ ತಿನ್ನುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಇದು ಅಂತೂ ನಾನು ಇರೋಂಗೇ ಇಲ್ಲ. ಏನಾದರೂ ಅಡುಗೆ ಮನೇಲಿ ಮಾಡ್ತಾಯಿದ್ದೀನಿ ಅಂತಂದರೆ, ಅಂದರೆ ಅಡುಗೆ ಮನೇಲಿ ಏನಾದರೂ ಕೆಲಸ ಮಾಡ್ತಿದ್ದೀನಿ ಅಂದರೆ ಸಾಕು,
ಇದಕ್ಕೆ ಕೊತ್ತಂಬರಿ ತೊಗೊಬಂದು ಹಾಕ್ಬಿಡೋದು ಕಾಣ್ದಂಗೆ ಹಂಗೆ ಮಾಡ್ತಾನೆ. ಒಂದು ಕಟ್ಟು ಹಾಕಿದ್ದೀನಿ ಮಗನೆ ಅಂತಂದ್ರೂ ಅವನು ಬಿಡಲ್ಲ, ತೊಗೊಬಂದು ಹಾಕ್ಬಿಟ್ಟಿರ್ತಾನೆ. ರೀತಿನೂ ಅಷ್ಟೇ, ಏನಾದರೂ ಕ್ಯಾರೆಟ್ ಕಾಣಿಸ್ತಿಲ್ಲ ಅಂದರೆ ಕ್ಯಾರೆಟ್ ಎಲ್ಲ ತೊಗೊಬಂದು ಹಾಕೋದು ಮಾಡೋದು ಎಲ್ಲ ಮಾಡ್ತಾ ಇರ್ತಲ್ಲ. ಆಮೇಲೆ ಸೂರ್ಯನೂ ಅಷ್ಟೇ, ಅದಕ್ಕೇನು ಊಟನೇ ಹಾಕಿಲ್ವ, ಆಲ್ರೆಡಿ ನಾನು ಊಟ ಹಾಕಿರ್ತೀನಿ, ಎಲ್ಲ ಖಾಲಿ ಮಾಡಿಬಿಟ್ಟಿರುತ್ತೆ, ಏನು ಊಟನೇ ಹಾಕಿಲ್ವಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಸೂರ್ಯನೂ ಅಷ್ಟೇ ಸೌತೆಕಾಯಿ ಎಲ್ಲ ತೊಗೊಬರೋದು ಹಾಕೋದು ಎಲ್ಲ ಮಾಡ್ತಾನೆ ಇರ್ತಾರೆ. ಇದ್ರ ಪಾಡಿಗೆ ತಿಂತಿದೆ. ನನಗಿವಾಗ ಅಡುಗೆ ಮನೇಲಿ ಕೆಲಸ ಇದೆ, ಕೆಲಸ ಮುಗಿಸ್ಬೇಕು. ಫಸ್ಟು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನೋಡೋಣ ಎಷ್ಟು ತಿಂದಿರುತ್ತೆ ಏನು ಅಂತ ತೋರಿಸ್ತೀನಿ ನಿಮಗೆ. ಓಕೆ, ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ದೇವ್ರ ದೀಪನ ಹಚ್ತಾ ಇದ್ದೀನಿ. ನನಗೆ ದೇವ್ರ ದೀಪ ಹಚ್ಬೇಕಾದ್ರೆ ಎಲ್ಲ ನೀಟಾಗೆ ಕ್ಲೀನಾಗಿರಬೇಕು, ಇಲ್ದಿದ್ರೆ ನನಗೆ ದೀಪ ಹಚ್ಚೋದಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿ ಇವಾಗ ದೀಪನ ಹಚ್ತಾ ಇದ್ದೀನಿ. ಮಿತೂರ್ ಮತ್ತು ರೀತಿನ ಇಬ್ರಿಗೂ ಕೂಡ ರೆಡಿ ಮಾಡಿದ್ದೆ. ಮತ್ತು ಸೂರ್ಯನೂ ಕೂಡ ಇವತ್ತು ಬೆಳಗ್ಗೆನೇ ಬೇಗ ಕೆಲಸಕ್ಕೆ ಎದ್ದು ಹೋದರು. ಪೂಜೆ ಮಾಡಬೇಕಾದ್ರೆ ಶಾಂತವಾಗಿರಬೇಕು, ತುಂಬ ಸೈಲೆಂಟಾಗಿರಬೇಕು. ಆವಾಗಲೇ ನನಗೆ ಪೂಜೆ ಮಾಡಿದ್ದೀನಿ ಅಂತ ನೆಮ್ಮದಿ ಸಿಗುತ್ತೆ. ಇಲ್ದಿದ್ರೆ ಏನಾದರೂ ಗಡಿಬಿಡಿಲಿ ಮಾಡಿಬಿಟ್ರೆ ಅವತ್ತಿನ ದಿನ ಎಲ್ಲ ಚೆನ್ನಾಗೇ ಇರಲ್ಲ ನನಗೆ. ಹಾಗಾಗಿ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಎಲ್ಲನೂ ಅಲಂಕಾರ ಮಾಡಿನೇ ನಾನು ಪೂಜೆನ ಮಾಡ್ತೀನಿ. ದೇವ್ರ ಮನೇಲಿ ನನಗೆ ಈ ಥರ ರಂಗೋಲಿ ಎಲ್ಲ ಹಾಕಿ ಮತ್ತು ಕಲರ್ ಎಲ್ಲ ಹಾಕಿ ಪೂಜೆ ಮಾಡಿದ್ರೆ ತುಂಬ ಸಮಾಧಾನ. ಹಾಗಾಗಿ ನಾನು ರಂಗೋಲಿ ಎಲ್ಲ ಹಾಕಿ ಮತ್ತು ಕಲರ್ ಎಲ್ಲ ಹಾಕಿದ್ದೀನಿ. ಮತ್ತು ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ. ವಾರನೂ ಸೂರ್ಯನೇ ಪೂಜೆ ಮಾಡ್ತಾಯಿದ್ರು. ಈ ವಾರ ಅಂತೂ ಅವ್ರು ತುಂಬ ಬ್ಯುಸಿ ಆಗಿದ್ರು ಅಂತ ಈ ವಾರ ನಾನೇ ಪೂಜೆನ ಮಾಡ್ತಾ ಇದ್ದೀನಿ. ಪ್ರತಿ ವಾರನೂ ಅವರೇ ಪೂಜೆ ಮಾಡ್ತಾ ಇದ್ದಿದ್ದು ಮನೇಲಿ. ಈ ವಾರ ಅವರು ಸ್ವಲ್ಪ ಕೆಲಸದ ಬ್ಯುಸಿಯಿಂದ ನಾನು ಮಾಡ್ತಾ ಇದ್ದೀನಿ. ಮತ್ತು ನನಗೆ ಈ ಥರ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಪೂಜೆ ಮಾಡಿದ್ರೇ ಸ್ವಲ್ಪ ನೆಮ್ಮದಿ ನನಗೆ. ಪೂಜೆ ಮಾಡಬೇಕಾದ್ರೆ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಆ ಸಂಕಲ್ಪ ನಾವು ಪೂಜೆ ಮಾಡಿದಾದ್ಮೇಲೆ ಕೊನೆಯವರೆಗೂ ಅದೇ ಸಂಕಲ್ಪದಲ್ಲೇ ಇರಬೇಕಾಗತ್ತೆ. ಆವಾಗ ನಾವೇನೇ ಅಂದ್ಕೊಂಡ್ರೂ ಕೂಡ ಒಳ್ಳೆಯದಾಗತ್ತೆ. ಸೋಮವಾರ ಮತ್ತು ಶುಕ್ರವಾರ ಇದೇ ವಾರಗಳಲ್ಲಿ ನಾವು ಪೂಜೆನ ಮಾಡ್ತೀವಿ. ಅಂದರೆ ವಾರದಲ್ಲಿ 2 ದಿನ ಪೂಜೆನ ಮಾಡ್ತೀವಿ. ಮತ್ತು ಶನಿವಾರ ಮಾಮೂಲಿ ಕಡ್ಡಿ ಹಚ್ಕೊತೀವಿ, ಮತ್ತು ಗುರುವಾರನೂ ನಾರ್ಮಲಾಗಿ ಕಡ್ಡಿ ಹಚ್ಕೊತೀವಿ. ಆದರೆ ನಾವು ಹೂವು ಎಲ್ಲ ಬದಲಾಯಿಸಿ ಮಾಡೋ ಅಂಥ ವಾರ ಬಂದುಬಿಟ್ಟು ಸೋಮವಾರ ಮತ್ತು ಶುಕ್ರವಾರ. ಈ ವಾರ ಸೂರ್ಯ ಏನು ಮಾಡಿದ್ದಾರೆ ಅಂದರೆ ಕಲಶದೊಳಗಡೆ ರಾಗಿನ ಇಟ್ಟಿದ್ದಾರೆ. ನನಗದು ಗೊತ್ತೇ ಇರಲಿಲ್ಲ. ಇವತ್ತು ನಾನು ಪೂಜೆ ಮಾಡೋದಕ್ಕೆ ಅಂತ ದೇವ್ರ ಮನೆಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ರಾಗಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಅಂದರೆ ಅಕ್ಕಿ ಪದ್ಲು ರಾಗಿನ ಇಟ್ಟಿದ್ದಾರೆ. ಯಾಕೆ ಅಕ್ಕಿ ಪದ್ಲು ರಾಗಿ ಇಕ್ಕಿದ್ದೀರಾ ಅಂತ ಕೇಳಿದಾಗ ಅವರು ಅಕಸ್ಮಾತ್ ಏನಾದರೂ ಎಣ್ಣೆ ಗಿಣ್ಣೆ ಬಿತ್ತು ಅಂದರೆ ಎಲ್ಲ ಭೂಷಣ ಬಂದಂಗೆ ಆಗುತ್ತೆ, ಅದಕ್ಕೋಸ್ಕರ ರಾಗಿ ಇಟ್ಟಿದ್ದೀನಿ. ಅದು ಏನೂ ಆಗಲ್ಲ, ಅಂದರೆ ನೀರು ಬಿದ್ದರೂ ಇಲ್ಲ ಎಣ್ಣೆ ಬಿದ್ದರೂ ಏನೂ ಆಗಲ್ಲ, ಹಾಗಾಗಿ ರಾಗಿನ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಇವಾಗ ನೆಕ್ಸ್ಟು ಯುಗಾದಿ ಹಬ್ಬ ಬರುತ್ತಲ್ವ, ಆವಾಗ ನಾನು ರಾಗಿ ತೆಗೆದ್ಬಿಟ್ಟು ಅಕ್ಕಿನೇ ಇಡ್ತೀನಿ. ಇವಾಗ ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು. ಹಾಗೆ ನಮಸ್ಕಾರನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗಷ್ಟೇ ಪೂಜೆ ಎಲ್ಲ ಆಯಿತು. ಇವಾಗ ಟಿಫನ್ ಮಾಡಬೇಕು. ಇವತ್ತು ಏನೇನು ಕೆಲಸ ಮಾಡಿದ್ದೀನಿ ಯಾವುದು ಕೂಡ ಶೇರ್ ಮಾಡಿಲ್ಲ, ಏಕೆಂದರೆ ಇವಾಗ ಕೆಲಸ ಮಾಡೋದೆಲ್ಲ ಆಲ್ಮೋಸ್ಟ್ ನೀವು ನಾನು ವಾರ ಮಾಡಬೇಕಾದ್ರೆ ಎಲ್ಲ ಕೆಲಸ ಮಾಡಿರೋದೆಲ್ಲ ನೋಡಿದ್ದೀರಾ. ಪದೇ ಪದೇ ಅದನ್ನು ತೋರಿಸೋದಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಾಗಿ ಎಲ್ಲ ಕೆಲಸ ಮಾಡಿ ಪೂಜೆದು ಮಾತ್ರ ನಾನು ಇವತ್ತು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಪೂಜೆನೂ ಕೂಡ ಮುಗೀತು. ಇವಾಗ ಟಿಫನ್ ಮಾಡಬೇಕು. ಆವಾಗಲೇ ಹೇಳಿದ್ನಲ್ಲ ಮೊಲ ಏನೇನು ತಿಂದಿದೆ ಅಂತ ಅಂದ್ಬಿಟ್ಟು ನೋಡೋಣ ಇವಾಗ. ಮತ್ತು ದೇವ್ರ ಮನೇಲಿ ಯಾವ ಥರ ರೆಡಿ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ದೇವ್ರ ಮನೆ ಯಾವ ಥರ ಇದೆ ಅದನ್ನು ಕೂಡ ನೋಡಿ, ಮೊಲ ಏನು ಮಾಡ್ತಿದೆ ಅದನ್ನು ಕೂಡ ನೋಡಿ. ಎಲ್ಲರ ಮನೇಲೂ ಇವಾಗಲೇ ಪೂಜೆ ಆಗ್ತಾ ಇರೋದು. ಮತ್ತು ಬಾಕ್ಲಲ್ಲೆಲ್ಲ ಯಾವ ಥರ ರಂಗೋಲಿ ಬಿಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ನೋಡಿ ನಮ್ಮ ಮನೆ ದೇವ್ರ ಮನೆ ನೋಡಿ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಇವತ್ತು. ಎಳೆಯ ರಂಗೋಲಿ 3ರಿಂದ 3 ರಂಗೋಲಿನ ಬಿಟ್ಟಿರೋದು, ತಾವ್ರೆ ಹೋದ ಥರ ಬಿಟ್ಟಿದ್ದೀನಿ ಇವತ್ತು. ನೋಡಿ ನಮ್ಮ ಮನೆ ದೇವ್ರ ಮನೆ ನೋಡಿ ನೀಟಾಗಿ ರೆಡಿ ಮಾಡಿ ಇವಾಗ ಪೂಜೆ ಮಾಡಿ ಸಾಂಬ್ರಾಣಿನೂ ಕೂಡ ಹಚ್ಚಿದ್ದೀನಿ. ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಮೇಲ್ಗಡೆ ಗಣೇಶನೂ ಇದ್ದಾನೆ. ಅಲ್ಲಿ ಮಳೆ ಏನೂ ಹೊಡೆದಿಲ್ಲ, ಹಾಗಾಗಿ ಹೂವು ಮುಡಿಸಿಲ್ಲ. ನೋಡಿ ಈ ಥರ ಇದೆ ನಮ್ಮ ಮನೆ ದೇವ್ರ ಮನೆ. ಇವಾಗಷ್ಟೇ ಪೂಜೆ ಎಲ್ಲ ಮಾಡಿ ಕೆಳಗಡೆನೂ ಕೂಡ ರಂಗೋಲಿ ಬಿಟ್ಟಿದ್ದೀನಿ. ಹಾಗೆ ಮನೆಯೆಲ್ಲನೂ ಕೂಡ
ನೀಟಾಗೆ ಕ್ಲೀನ್ ಮಾಡಿದ್ದೀನಿ. ಮನೆಯೆಲ್ಲ ನೀಟಾಗಿ ಕ್ಲೀನಾಗಿದೆ. ಆಚೆ ಕಡೆ ಬಾಕ್ಲಲ್ಲಿ ರಂಗೋಲಿನ ಬಿಟ್ಟಿದ್ದೀನಿ. ಆಲ್ರೆಡಿ ಎಲ್ಲ ಅಳಿಸ್ಬಿಟ್ಟಿದ್ದಾರೆ. ಆಚೆ ಕಡೆ ರಂಗೋಲಿ ಬಿಟ್ಟಿದೆ ನೋಡಿ, ಬಾಕ್ಲಲ್ಲಿ ಆಲ್ರೆಡಿ ಅಳಿಸ್ಬಿಟ್ಟಿದೆ ರಂಗೋಲಿ. ತುಂಬ ಚೆನ್ನಾಗಿ ಬಿಟ್ಟಿದೆ. ಪೂಜೆ ಮಾಡಬೇಕಾದ್ರೆ ರಂಗೋಲಿ ಅಳಿಸ್ಬೇಕಂತೆ, ಹಾಗಂತ ದೊಡ್ಡವರು ಹೇಳ್ತಾ ಇರ್ತಾರೆ. ನೋಡಿ ಅಳಿಸ್ಕೊಂಡಿದೆ. ಇವಾಗ ಏನಿಲ್ಲ ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡಿದೆಲ್ಲ ಆಯಿತು. ಇವಾಗ ಇದಕ್ಕೆ ಹೋಗೋಣ. ಮೊಲ ಏನು ಮಾಡ್ತಿದೆ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಹೇಳಿಲ್ವಾ, ಸೂರಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇಟ್ಬಿಟ್ಟು ಹೋಗಿದ್ದಾರೆ. ಎಲ್ಲ ಬೆರಿ ಎಲೆ ತಿಂದು ಕಡ್ಡಿ ಎಲ್ಲ ಬಿಟ್ಟಿದೆ. ಇವತ್ತು ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನೋಡಿ ಹೆಂಗೆ ತಿಂದು ಯಾವ ಥರ ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಇಷ್ಟೇ ನೋಡಿ, ನೀವು ಹತ್ತಿರದಿಂದ ತೋರಿಸಿ ನೋಡಿ. ವಾವ್, ಸೂಪರಾಗಿದೆ. ಇವತ್ತು ನೋಡಿದ್ರಾ, ಬೆರಿ ಎಲೆ ತಿಂದಿದೆ, ಕಡ್ಡಿ ಎಲ್ಲ ಹಂಗಂಗೆ ಇದೆ, ಏನು ಮಾಡೋಕ್ಕಾಗಲ್ಲ. ಓಕೆ ಸ್ವೀಟಿ ಅದೆಲ್ಲ ಖಾಲಿ ಮಾಡು. ಸ್ವೀಟಿ ಬಾಯ್. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ನಾಷ್ಟ ಮಾಡಬೇಕು. ನಾನು ಹೇಳಿದ್ನಲ್ಲ ಪುಳಿಯೋಗರೆ ಮಾಡಿದ್ದೀನಿ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ. ಸೋಮವಾರ ಅಲ್ವಾ, ಹಾಗಾಗಿ ಪುಳಿಯೋಗರೆ ಮಾಡಿದ್ದೀನಿ. ಸ್ವಲ್ಪನೇ ಕಲಸಿಕ್ಕಿದೆ, ಸಾಕು, ಆಮೇಲೆ ಬೇಕಂದರೆ ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ ಫ್ರೆಂಡ್ಸ್. ಸೊ ಇವಾಗ ನಾಷ್ಟ ಮಾಡಬೇಕು. ನಿಮ್ಗೊಂದ್ಸಲ ತೋರಿಸ್ಬಿಡೋಣ ಮಾಡಿದ್ದೀನ ಇಲ್ವಾ ಅಂತ ಅಂದಮೇಲೆ ಅದನ್ನು ತೋರಿಸೇ ಇಲ್ಲ ಅಂತ ಅಂತಾರೆ ಒಂದೊಂದು ಸಲ. ಹಾಗಾಗಿ ನಾನಿವತ್ತು ಸೋಮವಾರ ಆಗಿರೋದ್ರಿಂದ ಪುಳಿಯೋಗರೆ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಮೊಲ ಏನು ಮಾಡ್ತಿದೆ ಅಂತ. ಆಲ್ರೆಡಿ ಎಲೆ ಎಲ್ಲ ತಿಂದ್ಬಿಟ್ಟು ಬರೀ ಕಡ್ಡಿ ಮಾತ್ರ ಬಿಟ್ಟಿದೆ. ಇದೇ ಮೇನ್ ಪ್ರಾಬ್ಲಮ್. ಅದಕ್ಕೆ ನಾನು ಕೊತ್ತಂಬರಿ ಹೆಚ್ಚಾಗೆ ಹಾಕ್ತೀನಿ, ಪರವಾಗಿಲ್ಲ ಅಂತ, ವೇಸ್ಟ್ ಆದರೆ ಆಗಲಿ ಅಂತ ಅಂದ್ಬಿಟ್ಟು ಹೆಚ್ಚಾಗೆ ಹಾಕಿರ್ತೀನಿ. ನಾನು ಹಾಕಿದಲ್ದಂಗೆ ಮತ್ತೆ ಅದನ್ನು ತೆಗ್ದು ಸೂರಿ ಕಸಕ್ಕೆ ಹಾಕಿ ಮತ್ತೆ ಹೊಸ್ದಾಗಿ ಇನ್ನೂ ಅರ್ಧ ಕಟ್ಟು ಹಾಕ್ಬಿಟ್ಟು ಹೋದ್ರು. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿದ್ರಲ್ಲ, ಅವರು ಕೂಡ ಸ್ನಾನ ಮಾಡ್ಕೊಂಡ್ರಲ್ವ, ಅವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅವರು ಕೂಡ ಹಾಕ್ಬಿಟ್ಟು ಹೋಗಿದ್ದಾರೆ. ಹಾಕಿರೋದನ್ನು ಖಾಲಿ ಮಾಡೈತೆ. ಇವಾಗ ಒಂದು ಕಟ್ಟು ಹಾಕ್ತೀನಿ, ಮತ್ತೆ ಹಾಕಬೇಕು, ಅದಕ್ಕೆ ಹಾಕ್ತೀನಿ. ಇವಾಗ ಇನ್ನೇನಿಲ್ಲ ಫ್ರೆಂಡ್ಸ್, ಇವಾಗ ಟಿಫನ್ ಮಾಡೋದಷ್ಟೇ. ಸೋಮವಾರದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ಮಾಡ್ತಾ ಇರೋ ವಿಡಿಯೋ, ಹಾಗಾಗಿ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಇಲ್ಲ ಬೇಗ ಆದರೂ ಪರವಾಗಿಲ್ಲ ಅಂತ ಬೇಗನೆ ಎದ್ದು ಬೇಗನೆ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇವತ್ತು ಪುಳಿಯೋಗರೆ ನಮ್ಮ ಮನೇಲಿ ಟಿಫನು ಪುಳಿಯೋಗರೆನ ಮಾಡಿದ್ದೀನಿ. ಯಾಕೆಂದರೆ ಸೋಮವಾರ ನಾನು ಟೈಮ್ ಟೇಬಲ್ ಏನು ಬರ್ಕೊಂಡಿದ್ನೋ ಅದೇ ಥರನೇ ನಾನು ಕೂಡ ಫಾಲೋಅಪ್ನ ಮಾಡ್ತಾ ಇದ್ದೀನಿ. ಇವತ್ತು ಪುಳಿಯೋಗರೆ ಮಾಡಿಬಿಟ್ಟಿದ್ದೀನಿ. ಇನ್ನು ಸಾಯಂಕಾಲ ಮಸ್ಕಾಯಿ ಸಾಂಬಾರನ್ನ ಮಾಡಬೇಕು. ಸಾಯಂಕಾಲ ಬಂದಮೇಲೆ ಯಾವ ಥರ ಪ್ಲಾನ್ ಚೇಂಜ್ ಆಗುತ್ತೋ ಸೀರಿಯಸ್ಲಿ ಗೊತ್ತಿಲ್ಲ. ಸೂರಿ ಏನು ಹೇಳ್ತಾರೋ ಅದನ್ನು ಮಾಡಬೇಕಾಗತ್ತೆ ಒಂದೊಂದು ಸಲ. ಅಂದರೆ ಪ್ಲ್ಯಾನಿಂಗ್ ಏನೂ ಇಲ್ಲ ಅಂತ ಅಂದರೆ ಸೇಮ್ ನಾನು ಏನು ಟೈಮ್ ಟೇಬಲ್ ಬರ್ದಿರ್ತೀನೋ ಅದನ್ನೇ ಹಾಕ್ತೀನಿ, ಅಂದರೆ ಅದನ್ನೇ ಮಾಡಿ ಕೊಡ್ತೀನಿ. ಇನ್ ಕೇಸ್ ಏನಾದರೂ ಸೂರಿ ಇಲ್ಲ ಬೇಡ ಬೇರೆ ಏನಾದರೂ ಮಾಡು ಅಂತಂದರೆ ಬೇರೆ ಮಾಡಿಕೊಡ್ಬೇಕಾಗತ್ತೆ. ನೋಡೋಣ ಸಾಯಂಕಾಲ ಏನೇನು ಮಾಡ್ತೀನಿ ಅದನ್ನು ಕೂಡ ನಾಳೆ ಲಾಗಲ್ಲಿ ಶೇರ್ ಮಾಡ್ತೀನಿ. ನಾಳೆ ಬರುತ್ತೆ ಲಾಗು. ಇವತ್ತು ಈವ್ನಿಂಗ್ ಮಾಡೋದು ನಾಳೆ ಬರುತ್ತೆ. ಇವಾಗ ಮಾಡಿರೋದು ಇವಾಗ ಸಂಜೆ ಅಪ್ಲೋಡ್ ಮಾಡಿಬಿಡ್ತೀನಿ ವಿಡಿಯೋನ. ನೋಡೋಣ ಹೇಗಾಗುತ್ತಾ ಹಾಗೆ. ಮತ್ತು ನನಗೆ ಕಮೆಂಟ್ ಮಾಡಿದರು ಪ್ರೆಗ್ನೆನ್ಸಿದು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಆದಷ್ಟು ಬೇಗ ಪ್ರೆಗ್ನೆನ್ಸಿದು ವಿಡಿಯೋ ಮಾಡ್ತೀನಿ. ಬಟ್ ಹಾಗೆ ನನ್ನ ಪ್ರೆಗ್ನೆಂಟಲ್ಲೆಲ್ಲ ಯಾವ ಥರ ಇದ್ದೆ ಮತ್ತು ಹೇಗೆಲ್ಲ ಆಯ್ತಿತ್ತು ನನಗೂ, ಯಾವ ಥರ ಫೀಲಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ವಿಡಿಯೋ ಶೇರ್ ಮಾಡ್ತೀನಿ. ನನಗೆ ಕಮೆಂಟ್ ಬಂದಿರೋದ್ರಿಂದ ಈ ಟಾಪಿಕ್ ಬಗ್ಗೆ ಮಾತಾಡಿದೆ ಇವಾಗ. ಫ್ರೆಂಡ್ಸ್, ನಾನು ಆ ಫೇಸಿಗೆ ಆಯಿಲ್ ಯೂಸ್ ಮಾಡ್ತಿದ್ದೀನಲ್ಲ, ತುಂಬಾ ಚೆನ್ನಾಗಿದೆ. ಆವತ್ತು ನಾನು ಹೇಳೋದಕ್ಕೆ ಅಂದರೆ ಸರಿಯಾಗಿ ಹೇಳೋದಕ್ಕೆ ಆಗಿರಲಿಲ್ಲ. ಎಣ್ಣೆ ಅಂತ ಹೇಳಿದ್ದೀನಿ,
ಬಟ್ ಯಾವ ಎಣ್ಣೆ ಅಂತ ನಿಮ್ಮ ಹತ್ರ ಹೇಳಿರಲಿಲ್ಲ. ಎಣ್ಣೆ ಬಂದುಬಿಟ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ. ಮತ್ತು ಇನ್ನೊಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ನಾನು ಯೂಸ್ ಮಾಡಿರೋದು, ಅದನ್ನು ಕೂಡ ಕರೆಕ್ಟಾಗಿ ಹೇಳಿರಲಿಲ್ಲ, ಅದನ್ನು ಕೂಡ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಮತ್ತು ಬೀಟ್ರೋಟು ಕ್ಯಾರೆಟು ಇಷ್ಟು ಹಾಕಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ, ತುಂಬ ವರ್ಕೌಟ್ ಆಗ್ತಾ ಇದೆ ನನಗಂತೂ. ಬೇರೆ ನಾನು ಏನು ಕೂಡ ಫೇಸಿಗೆ ಯೂಸ್ ಮಾಡ್ತಾ ಇಲ್ಲ, ಅದೊಂದೇ ಆಯಿಲ್ ಯೂಸ್ ಮಾಡ್ತಾ ಇರೋದು. ಎಕ್ಸ್ಪೆಷಲಿ ನಂದು ಡ್ರೈ ಸ್ಕಿನ್ನು, ಹಾಗಾಗಿ ಅದೊಂದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಕಿನ್ನು ಅಷ್ಟೇ ಫುಲ್ ಸಾಫ್ಟ್ ಆಗಿದೆ ನನಗೆ. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ತುಂಬ ಸಾಫ್ಟ್ ಆಗಿದೆ. ಫಸ್ಟ್ ಆದರೆ ಸ್ವಲ್ಪ ರಫ್ ಇತ್ತು, ಅಷ್ಟೇನು ರಫ್ ಇಲ್ಲ. ಇವಾಗ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ ಫೇಸ್ ಎಲ್ಲ. ತುಂಬ ಇಷ್ಟ ಆಯಿತು ಮತ್ತು ತುಂಬಾ ಖುಷಿ ಆಯಿತು. ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ರಿಸಲ್ಟ್ ಬರುತ್ತೆ ಕೂಡ. ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ನೋಡಿಲ್ಲ ಅಂತಂದರೆ ಪ್ಲೀಸ್ ಒಂದ್ಸಲ ಹೋಗಿ ಚಾನಲಲ್ಲಿ ಚೆಕ್ ಮಾಡಿ. ಫೇಸ್ ಆಯಿಲ್ ಮಾಡಿರೋದು ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡಿಕೊಂಡು ಯಾವ ಥರ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಈವ್ನಿಂಗ್ ನಾನು ಏನು ವಿಡಿಯೋ ಮಾಡ್ಕೊತೀನೋ ಅದನ್ನು ಕೂಡ ನಾಳೆ ಈವ್ನಿಂಗ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇವತ್ತಿಂದ ಏನು ಮಾಡಿದ್ದೀನೋ ಇವತ್ತು ಈವ್ನಿಂಗೇ ವಿಡಿಯೋ ಅಪ್ಲೋಡ್ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದಂಗೆ ನನಗೆ ಯಾವಾಗಲೂ ಸಪೋರ್ಟ್ನ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.